ನಮಗೆ ಉಕ್ರೇನ್ ಮೇಲೆ ಯುದ್ಧ ಸಾರುವ ಇರಾದೆ ಇಲ್ಲ ಅಂತ ಹೇಳುತ್ತಲೇ ಬಂದಿದ್ದ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಇಂದು ಉಕ್ರೇನ್ ವಿರುದ್ಧ ಸೇನಾ ಕಾರ್ಯಾಚರಣೆ ಘೋಷಣೆ ಮಾಡಿದ್ದಾರೆ. ಟಿವಿ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉಕ್ರೇನ್ ಮೇಲೆ ಅತಿಕ್ರಮಣಕ್ಕೆ ಆದೇಶ ನೀಡಿದ್ದಾರೆ. ಉಕ್ರೇನ್ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸಲಾಗುವುದು. ಹಾಗಂತ ಮಾಸ್ಕೋ ಉಕ್ರೇನ್ ಅನ್ನ ಅತಿಕ್ರಮಣ ಮಾಡಿಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲ. ಗಡಿಯಲ್ಲಿ ಉಕ್ರೇನ್ ನಿಲ್ಲಿಸಿರುವ ಸೈನ್ಯವನ್ನು ಹಿಂಪಡೆಯುವಂತೆ ಮಾಡಲು ಮತ್ತು ಉಕ್ರೇನ್ನಿಂದ ನಮ್ಮ ದೇಶಕ್ಕೆ ಎದುರಾಗಬಹುದಾದ ಅಪಾಯವನ್ನು ತಡೆಯುವುದಕ್ಕೋಸ್ಕರ ಈ ಕಾರ್ಯಾಚರಣೆ ನಡೆಸಲಾಗುವುದು ಅಂತ ಸ್ಪಷ್ಟಪಡಿಸಿದ್ದಾರೆ. ಉಕ್ರೇನಿಯನ್ ಸೇನಾಪಡೆಗಳು ಶಸ್ತ್ರವನ್ನು ತ್ಯಜಿಸಿ ಕೂಡಲೇ ವಾಪಸ್ ಹೋಗದೇ ಇದ್ದರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಘರ್ಷಣೆ ಅನಿವಾರ್ಯವಾಗಲಿದೆ ಅಂತ ಪುಟಿನ್ ಹೇಳಿದ್ದಾರೆ. ಹಾಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಉಕ್ರೇನ್ ಮೇಲೆ ಸೇನಾ ಕಾರ್ಯಾಚರಣೆ ಘೋಷಣೆ ಮಾಡ್ತಾ ಇದ್ದಂತೆ ಅತ್ತ ಉಕ್ರೇನ್ನ ಕೈ ಮತ್ತು ಖಾರ್ಕಿವ್ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇದರಿಂದಾಗಿ ಜನರು ತೀವ್ರ ಆತಂಕಕ್ಕೆ ಒಳಗಾಗುವಂತಾಯಿತು ಅಂತ ವರದಿಯಾಗಿದೆ. ಇನ್ನು ಪುಟಿನ್ ಯುಎಸ್ಎ ಮತ್ತು ಮೈತ್ರಿ ರಾಷ್ಟ್ರಗಳಿಗೆ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ಉಕ್ರೇನ್ ಅನ್ನ ನ್ಯಾಟೋ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಸೇರ್ಪಡೆಗೊಳಿಸಬಾರದು ಮತ್ತು ಮಾಸ್ಕೋ ಭದ್ರತಾ ಖಾತರಿ ಭರವಸೆ ನೀಡಬೇಕು ಅಂತ ರಷ್ಯಾ ಮನವಿಯನ್ನ ಯುಎಸ್ಎ ಮತ್ತು ಇತರ ರಾಷ್ಟ್ರಗಳ ಮೇಲೆ ಕಿವಿ ಹಾಕಿಕೊಳ್ಳುತ್ತಿಲ್ಲ ಇಲ್ಲ. ಹಾಗಾಗಿ ರಷ್ಯಾ ಉಕ್ರೇನ್ ಮಧ್ಯೆ ಹೊರಗಿನವರು ಯಾರೇ ಹಸ್ತಕ್ಷೇಪ ಮಾಡಿದ್ರು ನಾವು ಸುಮ್ಮನೆ ಇರೋದಿಲ್ಲ. ಇತಿಹಾಸ ಕಂಡರಿಯದ ಪರಿಣಾಮವನ್ನು ಅವರು ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಯುಎಸ್ಎ ಪ್ರತಿಕ್ರಿಯೆ ನೀಡಿದ್ದು ಉಕ್ರೇನ್ ಮೇಲೆ ಸೇನಾ ಕಾರ್ಯಾಚರಣೆ ಮಾಡುವುದಾಗಿ ಘೋಷಿಸಿದ ಪುಟಿನ್ ನಿರ್ಧಾರವನ್ನ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಖಂಡಿಸಿದ್ದಾರೆ. ಈ ದಾಳಿಯಿಂದ ಉಂಟಾಗುವ ಸಾವು ಹಾನಿ ವಿನಾಶಗಳಿಗೆ ರಷ್ಯಾ ಮಾತ್ರ ಹೊಣೆಯಾಗಿರುತ್ತೆ. ಯುಎಸ್ಎ ಹಾಗೂ ಅದರ ಮೈತ್ರಿ ರಾಷ್ಟ್ರಗಳು ಒಗ್ಗಟ್ಟಿನಿಂದ ಮತ್ತು ನಿರ್ಣಾಯಕವಾಗಿ ವರ್ತಿಸ್ತಾ ಇವೆ. ಯುದ್ಧ ನಡೆದರೆ ಅದರ ಸಂಪೂರ್ಣ ಹೊಣೆ ರಷ್ಯಾದ್ದೇ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ವಿಶ್ವದ ಜನರ ಪ್ರಾರ್ಥನೆ ಉಕ್ರೇನ್ನೊಂದಿಗೆ ಇರುತ್ತೆ ಅಂತ ಅವರು ಭರವಸೆಯನ್ನ ಕೂಡ ನೀಡಿದ್ದಾರೆ. ಉಕ್ರೇನ್ ಜನರು ರಷ್ಯಾ ಸೇನೆಯ ಅಪ್ರಚೋದಿತ ದಾಳಿಯಿಂದ ಒಳಗಾಗ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ. ಉಕ್ರೇನ್ ದೇಶದ ಪೂರ್ವದಲ್ಲಿ ರಷ್ಯಾದ 5 ವಿಮಾನಗಳು ಮತ್ತು 1 ಹೆಲಿಕಾಪ್ಟರ್ ಅನ್ನು ಹೊರಡಿಸಲಾಗಿದೆ ಅಂತ ಉಕ್ರೇನ್ ಮಿಲಿಟರಿ ಹೇಳಿದೆ. ಲುಹಾನ್ಸ್ಕ್ ಪ್ರದೇಶದಲ್ಲಿ 5 ರಷ್ಯಾದ ವಿಮಾನಗಳು ಮತ್ತು ರಷ್ಯಾದ ಹೆಲಿಕಾಪ್ಟರ್ ಅನ್ನು ಹೊರಡಿಸಲಾಗಿದೆ ಅಂತ ಉಕ್ರೇನ್ ಮಿಲಿಟರಿ ಹೇಳಿರುವುದಾಗಿ ರಾಯ್ಟರ್ಸ್ ವರದಿ ಮಾಡಿದೆ. ಏತನ್ಮಧ್ಯೆ ರಕ್ಷಣಾ ಸಚಿವಾಲಯವು ಉಕ್ರೇನ್ನ ವಾಯುನೆಲೆಗಳು ಮತ್ತು ಮಿಲಿಟರಿ ಮೂಲಸೌಕರ್ಯಗಳನ್ನು ನಾಶಪಡಿಸಿರುವುದಾಗಿ ಐಎಫ್ಎಕ್ಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಉಕ್ರೇನ್ನ ಪಡೆಗಳು ಇಂದು ಫೆಬ್ರವರಿ 24 ಮುಂಜಾನೆ 5 ಗಂಟೆಗೆ ರಷ್ಯಾದ ಒಕ್ಕೂಟದ ಸಶಸ್ತ್ರ ಪಡೆಗಳು ಪೂರ್ವದಲ್ಲಿ ನಮ್ಮ ಘಟಕಗಳ ಮೇಲೆ ತೀವ್ರವಾದ ಶೆಲ್ ದಾಳಿಯನ್ನ ಪ್ರಾರಂಭಿಸಿದ್ದಾವೆ. ಬೋರಿಸ್ಪಿಲ್, ಒರ್ಜಿನೈಲ್, ಕುಲ್ಬಾಕಿನ್, ಚುಗೆವ್ನಲ್ಲಿ ವಾಯುನೆಲೆಗಳ ಮೇಲೆ ರಾಕೆಟ್ ಮತ್ತು ಬಾಂಬ್ ನಿಯಂತ್ರಣ ದಾಳಿಗಳನ್ನು ಮಾಡಿವೆ. ಅದೇ ವೇಳೆ ರಷ್ಯಾ ಉಕ್ರೇನ್ನ ಪ್ರದೇಶ ಮತ್ತು ವಸಾಹತುಗಳ ಮೇಲೆ ಫಿರಂಗಿ ಶೆಲ್ ದಾಳಿಯನ್ನ ಪ್ರಾರಂಭಿಸಿವೆ. ಉಕ್ರೇನ್ ಸಶಸ್ತ್ರ ಪಡೆಯ ರಷ್ಯನ್ ಪ್ರದೇಶದ ಮೇಲೆ ವಸಾಹತುಗಳ ಮೇಲೆ ಫಿರಂಗಿ ಶೆಲ್ ದಾಳಿಯನ್ನ ಪ್ರಾರಂಭಿಸಿವೆ. ಉಕ್ರೇನ್ ಸಶಸ್ತ್ರ ಪಡೆಗಳ ವಾಯುಪಡೆಯು ರಷ್ಯಾ ವೈಜ್ಞಾನಿಕ ದಾಳಿಯನ್ನ ಹಿಮ್ಮೆಟ್ಟಿಸಿವೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 2021ರ ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದು 7 ತಿಂಗಳು ಆಡಳಿತ ನೀಡಿದ್ದಾರೆ. ಅವರ ಅವಧಿಯಲ್ಲಿ ಕನಿಷ್ಠ 20 ಕೋಮು ಉದ್ವಿಗ್ನ ಪ್ರಕರಣಗಳು ಘಟಿಸಿವೆ. ಹಾಗಂತ ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಈ ಪ್ರಮಾಣದ ಕೋಮು ಉದ್ವಿಗ್ನ ಪ್ರಕರಣಗಳು ಘಟಿಸಿವೆ ಅಂತಲ್ಲ. ಬಿಜೆಪಿ ಪಕ್ಷದ ಹಿಂದುತ್ವವಾದಿ ಮತ್ತು ಸಮಾಜವಾದದ ಹೊಯ್ದಾಟಗಳ ನಡುವೆ 61 ವರ್ಷದ ಬಸವರಾಜ ಬೊಮ್ಮಾಯಿ ಉತ್ತಮ ಆಡಳಿತ ನೀಡಿದ್ದಾರೆ. ಯಾವುದೇ ಕಪ್ಪು ಚುಕ್ಕೆಯಿಲ್ಲದೆ ಉತ್ತಮ ಆಡಳಿತ ನೀಡಿರುವ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೆಗ್ಗಳಿಕೆಯಾಗಿದೆ. ಅವರ ಆಡಳಿತ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಾಗಿದೆ ಮತ್ತು ಅವರ ಹೆಗ್ಗಳಿಕೆ ಹೆಮ್ಮರವಾಗಿದೆ. ಯಡಿಯೂರಪ್ಪ ಅವರ ಮಾದರಿಯ ಮಾಸ್ ಲೀಡರ್ ಅಲ್ಲದಿದ್ರೂ ಆರ್ಎಸ್ಎಸ್ ಐಡಿಯಾಲಜಿಯಿಂದ ಬಂದವರು ಅಲ್ಲದೇ ಇದ್ರೂ ತಮ್ಮ ಆಡಳಿತದಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಂಡಿದ್ದಾರೆ. ಇದರ ಹೊರತಾಗಿಯೂ ಇತ್ತೀಚಿನ ಲವ್ ಜಿಹಾದ್, ಶಿವಮೊಗ್ಗ ಹಿಂಸೆ ಮತ್ತು ಎಣಿಕೆಗೆ ನಿಲ್ಲುವಂತಹ ಘಟನೆಗಳು ಸಂಭವಿಸಿವೆ ಅಂತ ರಾಜಕೀಯ ಪಂಡಿತರು ವ್ಯಾಖ್ಯಾನಿಸಿದ್ದಾರೆ. ಅಸೆಂಬ್ಲಿಯಲ್ಲಿ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ರಾಜಕೀಯ ಪಂಡಿತರು ಹೇಳಿದ್ದಾರೆ. ರಾಜಸ್ಥಾನದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲ 200 ಶಾಸಕರಿಗೆ ಐಫೋನ್ 13ಗಳನ್ನು ಉಡುಗೊರೆಯನ್ನಾಗಿ ನೀಡಿತ್ತು. ನಿನ್ನೆ ರಾಜ್ಯ ಬಜೆಟ್ ಮಂಡನೆ ಮಾಡಿದ ಬಳಿಕ ಶಾಸಕರಿಗೆ ಐಫೋನ್ ಉಡುಗೊರೆ ನೀಡಲಾಗಿತ್ತು. ಆದರೆ ಬಿಜೆಪಿ ಶಾಸಕರು ತಮಗೆ ನೀಡಲಾದ ಐಫೋನ್ ಅನ್ನು ವಾಪಸ್ ನೀಡಲು ನಿರ್ಧರಿಸಿದ್ದಾರೆ. ಒಂದು ಐಫೋನ್ಗೆ 70,000 ರೂಪಾಯಿ ಬೆಲೆ ಇದೆ. ಅಂತದ್ರಲ್ಲಿ ಇಷ್ಟೊಂದು ಪ್ರಮಾಣದ ಐಫೋನ್ ಹಂಚಲಾಗಿದ್ದು ಇದು ರಾಜ್ಯಕ್ಕೆ ಆರ್ಥಿಕ ಹೊರೆ ಅಂತ ಬಿಜೆಪಿ ಶಾಸಕರು ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜಸ್ಥಾನ ಬಿಜೆಪಿ ಮುಖ್ಯಸ್ಥ ಸತೀಶ್ ಪೂಂಜಾ,
ರಾಜಸ್ಥಾನ ವಿಧಾನಸಭೆ ಪ್ರತಿಪಕ್ಷ ಉಪನಾಯಕ ಬಿಜೆಪಿ ನಾಯಕ ರಾಜೇಂದ್ರ ಮತ್ತು ರಾಜಸ್ಥಾನ ಮಾಹಿತಿ ಸಚಿವ ಬಿಜೆಪಿ ಹಿರಿಯ ಮುಖಂಡ ಗುಲಾಬ್ ಚಂದ್ ಕಟಾರಿಯಾ ಅವರೊಂದಿಗೆ ಚರ್ಚೆ ನಡೆಸಿ ಐಫೋನ್ಗಳನ್ನು ಹಿಂದಿರುಗಿಸುವ ನಿರ್ಧಾರಕ್ಕೆ ಬಂದಿದ್ದೇವೆ. ರಾಜ್ಯಕ್ಕೆ ಉಂಟಾಗಬಹುದಾದ ಆರ್ಥಿಕ ಹೊರೆಯನ್ನ ಗಮನದಲ್ಲಿಟ್ಟುಕೊಂಡು ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೀಗೆ ಶಾಸಕರಿಗೆ ದುಬಾರಿ ಉಡುಗೊರೆ ಕೊಡ್ತಾ ಇರೋದು ಇದೇ ಮೊದಲೇನೂ ಅಲ್ಲ. 2021ರ ಬಜೆಟ್ ಬಳಿಕ 200 ಶಾಸಕರಿಗೆ ಐಪ್ಯಾಡ್ಗಳನ್ನು ಕೂಡ ನೀಡಿತ್ತು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಸಂಘರ್ಷವು ಕೇವಲ 2 ದೇಶಗಳ ಮೇಲೆ ಮಾತ್ರ ಪರಿಣಾಮ ಬೀರ್ತಾ ಇಲ್ಲ. ಈ 2 ದೇಶಗಳ ನಡುವೆ ಉದ್ವಿಗ್ನತೆ ಭಾರತ, ಅಮೆರಿಕ, ಫ್ರಾನ್ಸ್ ಮುಂತಾದ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀರ್ತಾ ಇದೆ. ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಇತ್ತೀಚೆಗೆ ಉದ್ವಿಗ್ನತೆ ಉಲ್ಬಣಗೊಂಡಿರುವುದರಿಂದ ಹಲವು ರಾಷ್ಟ್ರಗಳಿಗೆ ಆತಂಕ ಶುರುವಾಗಿದೆ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಡೊನೆಟ್ಸ್ ಹಾಗೂ ಲುಹಾನ್ಸ್ ಪ್ರದೇಶಗಳನ್ನು ಸ್ವತಂತ್ರ ದೇಶಗಳಾಗಿ ಘೋಷಿಸಿದ ನಂತರ ಆರ್ಥಿಕ ಅಸ್ಥಿರತೆಯು ಹೆಚ್ಚಾಗಿದೆ. ಇದರಿಂದ ತೈಲದ ಬೆಲೆಯು 2014ರಿಂದ ಅತ್ಯಧಿಕ ಮಟ್ಟದಲ್ಲಿದೆ. ಭಾರತಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಜನರು ದಿನವೂ ಬಳಸುವ ಅನೇಕ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿಯಾಗುವ ಸಾಧ್ಯತೆ ಇದೆ. ರಷ್ಯಾವು ಜಗತ್ತಿಗೆ 3ನೇ ಅತಿದೊಡ್ಡ ತೈಲ ಪೂರೈಕೆದಾರ ದೇಶವೆಂಬುದನ್ನು ನಾವು ಮರೆಯುವಂತಿಲ್ಲ. ಇದರಿಂದಾಗಿ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ರಷ್ಯಾ ಉಕ್ರೇನ್ ಬಿಕ್ಕಟ್ಟಿನ ಮಧ್ಯೆ ಭಾರತದಲ್ಲಿ ದುಬಾರಿಯಾಗಬಹುದಾದ ವಸ್ತುಗಳ ಪಟ್ಟಿಯಲ್ಲಿ ಪೆಟ್ರೋಲ್, ಡೀಸೆಲ್, ಗೋಧಿ ಬೆಲೆ, ಲೋಹಗಳ ಬೆಲೆ ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ರಷ್ಯಾಗೆ ಚೊಚ್ಚಲ ಪ್ರವಾಸ ಕೈಗೊಂಡಿರುವ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಇಂದಿನ ಈ ಸಂದರ್ಭದಲ್ಲಿ ಸಾಕಷ್ಟು ರೋಮಾಂಚಕಾರಿಯಿಂದ ಕೂಡಿದೆ ಅಂತ ಹೇಳಿಕೊಂಡಿದ್ದಾರೆ. ಇಮ್ರಾನ್ ಖಾನ್ ಮೊದಲ ಬಾರಿಗೆ 2 ದಿನಗಳ ಕಾಲ ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಅವರನ್ನ ಮಾಸ್ಕೋದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಗಿದೆ. ಈ ವೇಳೆ ಇಮ್ರಾನ್ ಖಾನ್ ಯುದ್ಧದ ಸಮಯದಲ್ಲಿ ನಾನು ಪ್ರವಾಸದಲ್ಲಿರುವುದು ಸಾಕಷ್ಟು ರೋಚಕತೆಯಿಂದ ಕೂಡಿದೆ ಎಂದಿದ್ದಾರೆ. ಅವರ ಈ ಮಾತುಗಳು ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದ್ದು ಇಂಟರ್ನೆಟ್ನಲ್ಲಿ ಸಾಕಷ್ಟು ಟೀಕೆಗೆ ಒಳಗಾಗ್ತಿದೆ. ಇಮ್ರಾನ್ ಖಾನ್ ಭೇಟಿಯಲ್ಲಿ ರಷ್ಯಾ ಜೊತೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಇಂಧನ ವಲಯದಲ್ಲಿ ಸಹಕಾರವನ್ನು ವಿಸ್ತರಿಸಲು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಉದ್ವಿಗ್ನತೆ ಶಮನಗೊಳಿಸಲು ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಲೇಬೇಕು. ಈ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯವು ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಪರಿಸ್ಥಿತಿ ಬಿಕ್ಕಟ್ಟಿಗೆ ತಿರುಗುವ ಸೂಚನೆಯಲ್ಲಿದೆ. ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆ ಕೈಗೊಳ್ಳದಿದ್ದರೆ ಪರಿಣಾಮ ಬೇರೆಯೇ ಆಗಲಿದೆ ಅಂತ ಭಾರತ ಕಳವಳ ವ್ಯಕ್ತಪಡಿಸಿದೆ. Absolutely, this is the right time to come. Minister, yeah, you're right. Hello, Minister. Minister Lavrov will be in the Prime Minister. Oh, yes, I thought you were okay. The meeting was cancelled, so give them the visit center tomorrow. Then we have somebody. Yeah, but let me tell you, we're so excited coming to Moscow. Thank you. That's a good time. President Aliyev just left. President Aliyev. Yes, Azerbaijan. He just left. I saw him. Before you. I saw him on television. Yeah, actually, he I just saw left. him, yeah. So, Prime Minister, wish you a very good Thank you. meeting tomorrow. Thank you. So, see you tomorrow. I'll look We're at your forward. disposal. Yeah. Thank you. Thank you very much. ದೇಶಾದ್ಯಂತ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಗೆ 4 ಹಂತದ ಮತದಾನ ಮುಗಿದಿದೆ. ಚುನಾವಣೆ ಕರೆದ ಬಿಸಿ ಈಗ ಹೆಚ್ಚಾಗಿದೆ. ಇತರೆ ರಾಜ್ಯಗಳ ಚುನಾವಣೆ ಕೆಲಸ ಕೂಡ ಮುಗಿದಿದ್ದು ಘಟಾನುಘಟಿ ನಾಯಕರು ಕೂಡ ಉತ್ತರ ಪ್ರದೇಶದ ಕಡೆ ಸಂಪೂರ್ಣವಾಗಿ ಗಮನ ಹರಿಸುತ್ತಿದ್ದಾರೆ. ಸ್ಪರ್ಧೆಯಲ್ಲೇ ಇಲ್ಲ ಎಂದು ಹೇಳುವ ಕಾಂಗ್ರೆಸ್ ಪರ ಉತ್ತರ ಪ್ರದೇಶ ಕಾಂಗ್ರೆಸ್ ಉಸ್ತುವಾರಿಯಾಗಿರುವ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಮತ್ತಷ್ಟು ಬಿರುಸಿನ ಪ್ರಚಾರ ಆರಂಭಿಸಿದ್ದಾರೆ. ಮಧ್ಯಾಹ್ನ 12ಕ್ಕೆ ಮಸೌಲಿ, ಜೈಪುರ್, ಬಾರಾಬಂಕಿಯಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. 1:30ಕ್ಕೆ ಮಸ್ಕನ್ವಾ, ಗೌರಾ, ಗೋಂಡಾದಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ 3 ಗಂಟೆಗೆ ರಾಮನಗರ ಇಂಟರ್ ಕಾಲೇಜಿನಿಂದ ಥಾನಾ ಚೌಹಾರವರೆಗೂ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಲಿದ್ದಾರೆ. 4:30ಕ್ಕೆ ಬಾರಾಬಂಕಿಯ ಫಜ್ಲುರ್ ರೆಹಮಾನ್ ಪಾರ್ಕ್ನಿಂದ ಶಹರ್ ಕೊಟಾಲ್ವರೆಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಲಿದ್ದಾರೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಎಐಸಿಸಿ ಮಾಜಿ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ.
ತಮಿಳುನಾಡಿನ ನಗರ ಸಂಸ್ಥೆಗಳ ಚುನಾವಣೆಯಲ್ಲಿ ಆಡಳಿತಾರೂಢ ಡಿಎಂಕೆ ಮುನ್ನಡೆ ಸಾಧಿಸಿದೆ. 1 ದಶಕದ ನಂತರ ಈ ಚುನಾವಣೆ ನಡೆದಿದ್ದು, ರಾಜ್ಯದಲ್ಲಿ ಪ್ರಮುಖ ಪ್ರತಿಪಕ್ಷವಾಗಿರುವ ಎಐಎಡಿಎಂಕೆ ಬಿಜೆಪಿಯಿಂದ ಬೇರ್ಪಟ್ಟು ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತಿದೆ. ಫಲಿತಾಂಶಗಳನ್ನು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು 9 ತಿಂಗಳ ಕಾರ್ಯಕ್ಷಮತೆಯ ವರದಿ ಕಾರ್ಡ್ನಂತೆ ನೋಡಲಾಗುತ್ತಿದೆ. ರಾಜ್ಯದ ಒಟ್ಟು 1374 ಕಾರ್ಪೊರೇಷನ್ ವಾರ್ಡ್ಗಳಲ್ಲಿ ಇದುವರೆಗೆ ಡಿಎಂಕೆ 57 ಮತ್ತು ಪ್ರಮುಖ ಪ್ರತಿಪಕ್ಷ ಎಐಎಡಿಎಂಕೆ 7 ಮತ್ತು ಇತರರು 8 ಸೀಟ್ ಗೆದ್ದಿದೆ. ಡಿಎಂಕೆ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ 7 ಮತ್ತು ಸಿಪಿಎಂ 2 ಕ್ಷೇತ್ರಗಳಲ್ಲಿ ಜಯಗಳಿಸಿದೆ ಅಂತ ತಮಿಳುನಾಡು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ನಟ ಕಮಲ್ ಹಾಸನ್ ಅವರ ಪಕ್ಷ ಎಂಎನ್ಎಂ 2 ಚುನಾವಣೆ ಸೋಲಿನ ನಂತರ ಖಾತೆಯನ್ನು ತೆರೆಯಲು ಆಶಿಸ್ತಾ ಇದೆ. ಈ ಚುನಾವಣೆಯಲ್ಲಿ 60.7% ಮತದಾನವಾಗಿತ್ತು. ಪುರಸಭೆಯಲ್ಲಿ ಒಟ್ಟು ವಾರ್ಡ್ ಸದಸ್ಯ ಸ್ಥಾನಗಳು 3843ರಲ್ಲಿ ಡಿಎಂಕೆ 248 ಮತ್ತು ಎಐಎಡಿಎಂಕೆ 79ರಲ್ಲಿ ಗೆದ್ದಿದ್ದಾರೆ. ರಷ್ಯಾ ಉಕ್ರೇನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ದು ಗುರುವಾರ ಮುಂಜಾನೆ ಪ್ರಮುಖ ರಾಷ್ಟ್ರೀಯ ಸಶಸ್ತ್ರ ಸಂಘರ್ಷದ ಜಾಗತಿಕ ಭಯವನ್ನು ಪ್ರಚೋದನೆ ಮಾಡಿದೆ. ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ದೂರದರ್ಶನದ ಭಾಷಣದಲ್ಲಿ ದಾಳಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಇದು 2015ರ ಶಾಂತಿ ಒಪ್ಪಂದ ಡೊನೆಟ್ಸ್ ಮತ್ತು ಲುಹಾನ್ಸ್ನ ಒಡೆದು ಹೋದ ಪ್ರದೇಶಗಳ ಮೇಲೆ ಹೋರಾಟವನ್ನ ನಿಲ್ಲಿಸಲು ಒಪ್ಪಿಕೊಂಡಿದೆ ಮತ್ತು ಅವರ ಘೋಷಣೆಯನ್ನ ಅನುಸರಿಸ್ತಾ ಇದೆ. ಇದು ಅಸಾಮಾನ್ಯವಾಗಿದೆ. ರಾಜಧಾನಿ ಕೈ ಮತ್ತು ಡೊನೆಟ್ಸ್ ಹಾಗೂ ಲುಹಾನ್ಸ್ ಬಂಡಾಯ ಪ್ರದೇಶಗಳಲ್ಲಿ ಸೇರಿದಂತೆ ಪ್ರಮುಖ ಉಕ್ರೇನ್ ನಗರದಲ್ಲಿ ಸ್ಫೋಟಗಳು ಮತ್ತು ಕ್ಷಿಪಣಿ ದಾಳಿ ವರದಿಯಾಗಿವೆ. ಗುಪ್ತಚರ ಮಾಹಿತಿ ಪ್ರಕಾರ ರಷ್ಯಾ ಉಕ್ರೇನ್ ಗಡಿಯಲ್ಲಿ 1,50,000ಕ್ಕೂ ಹೆಚ್ಚು ಸೈನಿಕರನ್ನ ಮತ್ತು ಗಮನಾರ್ಹ ಮಿಲಿಟರಿ ಉಪಕರಣಗಳನ್ನು ಸಂಗ್ರಹಿಸಿದೆ. ಇಲ್ಲಿವರೆಗೆ ರಷ್ಯಾ ವಾಯುನೆಲೆ ಮತ್ತು ವಾಯು ರಕ್ಷಣಾ ನೆಲೆಗಳನ್ನು ನಾಶಪಡಿಸಿದೆ ಅಂತ ಹೇಳಿಕೊಂಡಿದೆ. ಆದರೆ ಉಕ್ರೇನಿಯನ್ ಮಿಲಿಟರಿ ಲುಹಾನ್ಸ್ನಲ್ಲಿ ರಷ್ಯಾದ 6 ವಿಮಾನಗಳನ್ನು ಹೊಡೆದುರುಳಿಸಿದೆ ಅಂತ ಹೇಳಿದೆ. ರಷ್ಯಾದ ಶೆಲ್ ದಾಳಿಯಿಂದ ಕನಿಷ್ಠ 8 ಜನ ಸಾವನ್ನಪ್ಪಿದ್ದಾರೆ.